ಮಿಸ್ ಆ್ಯಂಡ್ ಮಿಸಸ್ ಕಾರ್ಯಕ್ರಮ. ಎಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ, ಅಕ್ಕ ತಂಗಿಯರು ಹಾಗೂ ತಾಯಂದಿರು ರೆಡಿಯಾಗಿ ಬಂದಿದ್ದೀರಾ. ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಹರ್ಷ ಸರ್ ಭಾಳಷ್ಟು ಕಡೆ ಓಡಾಡಿ ಬೆಳಿಗ್ಗೆ ಸಾಯಂಕಾಲ ಅಂದೇ ಭಾಳಷ್ಟು ಓಡಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನನ್ನ ಹತ್ರ ಫಸ್ಟು ಸರ್ ಬಂದು ಕೇಳಿದವಾಗ ನಾನು ಇದು ಯಾವ ಥರ ಬರುತ್ತೆ ಸರ್ ಅಂತ ಹೇಳಿ ನಾನು ಅವ್ರಿಗೆ ಕೇಳಿದೆ. ನನಗೆ ಆ್ಯಕ್ಚುಲಿ ಫಸ್ಟು ಇದು ಅನುಭವ ನನಗೆ. ಅವರು ಈ ಥರ ಬರುತ್ತೆ ಸರ್ ಅಂತ ಹೇಳಿದರು. ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಥ್ಯಾಂಕ್ ಯು. ನಮ್ದು ಆ್ಯಕ್ಚುಲಿ ನಾವೇನಪ್ಪ ಅಂದರೆ ಗೋಲ್ಡ್ ವರ್ಕ್ ಮಾಡ್ತಿದ್ವಿ. ಅದರಿಂದ ನಾವು ಅಂಗಡಿ ಮಾಡಿ ಚಿಕ್ಕದಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ಬೇರೆ ಊರುಗಳಿಂದ ಆಗ್ಬೋದು, ಬೇರೆ ರಾಜ್ಯಗಳಿಂದ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನೋಡಿ ಬೇರೆ ಊರುಗಳಿಂದ ಬಂದು ಖರೀದಿ ಮಾಡ್ತಾ ಇದ್ದಾರೆ. ಭಾಳಷ್ಟು ಸಪೋರ್ಟ್ ಎಲ್ಲ ಸಿಗ್ತಾ ಇದೆ. ಹಾಗೆ ಸರ್ ಈ ಥರ ಒಂದು ಕಾರ್ಯಕ್ರಮ ಮಾಡಿದರೆ ತುಂಬ ಜನರಿಗೆ ತಲುಪತ್ತೆ ಅಂತ ಹೇಳಿ ಈ ಥರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಣ ಅಂತೇಳಿ ಸರ್ ಹೇಳಿದ ಪ್ರಕಾರ ಮಾಡಿದ್ವಿ. ಹರ್ಷ ಸರ್ ತುಂಬ ಕಷ್ಟಪಟ್ಟು ಪಾಪ ಅವರು ಹಗಲು ರಾತ್ರಿ ಅಂತಲೇ ಬಿಸಿಲಲ್ಲೆಲ್ಲ ನೈಟೆಲ್ಲ ಫೋನ್ ಮಾಡಿದವಾಗ ಇವಾಗ ಬಂದೆ ಸರ್ ಊರಿಂದ ಅಂತ ಹೇಳಿ ಹೇಳ್ತಾ ಇದ್ರು. ಭಾಳಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಸೇರೋದೆಲ್ಲ ಗಣ್ಯನಿಗೆ ನಮಸ್ಕಾರಗಳು ಸರ್. ಧನ್ಯವಾದಗಳು ಸರ್. ಶ್ರೀಮತಿ ಪ್ರಸನ್ನ ಮೇಡಮ್, ಕಲರ್ಸ್ ಡ್ಯಾನ್ಸ್ ಸ್ಟುಡಿಯೋದ ಡ್ಯಾನ್ಸ್ ಮಾಸ್ಟರ್ ಹೇಳ್ತಿದ್ದೇನೆ ಮ್ಯಾಮ್. ಎಲ್ಲರೂ ನನ್ನವರಿದ್ದಾರೆ ಅಲ್ವಾ? ಜೋರಾಗಿ ವಾಯ್ಸ್ ಬರ್ತಿಲ್ಲ ಯಾರು? ಹೌದಾ? ಹೌದು, ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹರ್ಷ ಸರ್ ತುಂಬ ನನಗೆ ದಿನಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು, ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ತುಂಬ ಶ್ರಮ ಪಡ್ತಿದ್ದಾರೆ. ಅವ್ರ ಶ್ರಮ ಇವತ್ತಿಗೆ ಪೂರ್ಣಗೊಳ್ಳುತ್ತೆ ಅಂತ ಅನ್ಕೊತೀನಿ. ಏನಂತೀರಾ? ಹೌದಾ? ಅದು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಮೊದಲನೇದಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆಯೇ ವೇದಿಕೆ ಮೇಲುವಂಥ ಯುವ ಸ್ಟಾರ್ ಅಂತ ಅದ್ವಿಕ್, ನಾನು ಇವಾಗ ಭೇಟಿಯಾಗಿದ್ದವ್ರಿಗೆ ಅವರ ಮೂವಿ ಬಂದಿದೆ, ಥಿಯೇಟ್ರಲ್ಲಿದೆ. ಅವ್ರು ನಮ್ಮೆಲ್ಲರ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಹೇಳೋಣ. ನಾವೆಲ್ಲ ಅವ್ರ ಥಿಯೇಟ್ರಿಗೆ ಹೋಗಿ ಆ ಮೂವಿ ನೋಡೋಣ ಅಂತ ಹೇಳ್ತೀನಿ. ಹಾಗೆ ನಮ್ಮ ಸರ್ ಅವ್ರ ಮನಸ್ಸರ್ ಅವರು ಹೊಸ ಶಾಪ್ ಇದೆ. ಯಾರಿಗೆ ತಾನೇ ಬಂಗಾರ ಇಷ್ಟ ಇಲ್ಲ ಅಲ್ವಾ? ಯಾರಿಗೆ ಇಷ್ಟ ಇಲ್ಲ ಇಲ್ಲಿ? ಎಲ್ಲರಿಗೂ ಇಷ್ಟ ಇದೆ ಅಲ್ವಾ? ತುಂಬ ಒಳ್ಳೆ ಡಿಸೈನ್ಸ್ ಇದೆ. ಹರ್ಷ ಸರ್ ಹೇಳ್ತಾ ಇದ್ರು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನ ನಾವು ಫಾಲೋ ಮಾಡೋಣ ಎಲ್ಲರೂ. ಅದನ್ನ ಎಲ್ಲರೂ ನೋಡ್ತಾ ಇರಿ. ಗೋಲ್ಡ್ ರೇಟ್ ತುಂಬ ಕಡಿಮೆ ಇದೆ, ಅವ್ರು ನಮಗೆ ಕಡಿಮೆ ಮಾಡಿ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ. ನಾವೆಲ್ಲ ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೇಳ್ತೀವಿ. ಹಾಗೆಯೇ ಸರ್ ಈ ಒಂದು ಒಳ್ಳೆ ವೇದಿಕೆನ ಮಾಡಿಕೊಡ್ತಾರೆ ಹೆಣ್ಮಕ್ಳಿಗೆ. ಒಂದು ಒಳ್ಳೆ ವೇದಿಕೆ ಇದೆ, ಈ ವೇದಿಕೆನ ಎಲ್ಲರೂ ಯೂಸ್ ಮಾಡಿಕೊಡಿ. ನಿಮ್ಮ ಟ್ಯಾಲೆಂಟ್ನ, ನಿಮ್ಮ ಒಂದು ಇದನ್ನ ಇಲ್ಲಿ ಉಪಯೋಗಿಸ್ಕೊಡಿ ಅಂತ ಹೇಳ್ತೀನಿ. ನಾನು ಹೆಚ್ಚಿಗೆ ಏನು ಮಾತಾಡ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆ ಕರೆದಿದ್ದಕ್ಕೆ ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಶುಭೋದಯಗಳು. ಸೊ ಇವತ್ತು ಹರ್ಷ ಸರ್ ಮತ್ತು ಅವರ ವೈಫು ಕೂಡ ತುಂಬ ಭಾಳ ಚೆನ್ನಾಗಿ ಕಾರ್ಯಕ್ರಮನ ಆಯೋಜಿಸಬೇಕಂತ ತುಂಬ ದಿನಗಳಿಂದ ಶ್ರಮ ಪಟ್ಟು ಇವತ್ತಿಗೆ ನಿಂತಿದ್ದಾರೆ. ಸೊ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೆ ಅವರು ಹೆಣ್ಮಕ್ಳಿಗೋಸ್ಕರ ಇಂಥ ಒಂದು ಒಳ್ಳೆಯ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಪಾರ್ಟಿಸಿಪೇಟ್ಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ನಮ್ಮ ವೇದಿಕೆಯ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಅದ್ವಿಕ್ ಸರ್ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ನ ಮಾಡಲಿ ಅಂತ ಆಶಿಸ್ತೀವಿ ನಮ್ಮ ಕಡೆಯಿಂದ. ಹಾಗೆ ಈ ಕಾರ್ಯಕ್ರಮವನ್ನು ಮಹಿಳೆಯರಿಗೋಸ್ಕರ, ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಮಾಡ್ತಿರುವಂತಹ ಕಾರ್ಯಕ್ರಮ ಆಗಿರುತ್ತೆ ಇದು. ಸೊ ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳ ಹೇಳ್ತಾ ಥ್ಯಾಂಕ್ ಯು. ವಂದನೆಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸ್ಪರ್ಧಾಳಿಗಳು ಹಾಗೂ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮನ ಹರ್ಷ ಸರ್ ಇದನ್ನು ಮೊದಲನೇ ಸರಿ ಮಾಡ್ತಾ ಇಲ್ಲ, ಈಗ ಮಹಿಳೆಯರಿಗೆ ಅಂತ ಮಾಡ್ತಾ ಇದ್ದಾರೆ. ಹಿಂದೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಿದ್ರು. ಅದನ್ನ ಹೇಳಬೇಕು ಅಂದ್ರೆ ವಿಕಲಚೇತನ ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ರು. ಬಹಳಷ್ಟು ಜನ ಬಂದು ಭಾಗವಹಿಸ್ತಾ ಇದ್ರು. ವಿವಿಧ ಸ್ಕೂಲ್ಗಳಿಂದ ಬಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು.
ಪುನೀತ್ ಟ್ರೋಫಿ ಅಂತಾನೆ ಒಂದು ಕಾರ್ಯಕ್ರಮನ ಆಯೋಜಿಸಿದಾಗ ಆ ಪುನೀತ್ ಅವರು ಡಾಕ್ಟರ್ ಪುನೀತ್ ಅವ್ರದ್ದು ಇದನ್ನು ಸ್ಟ್ಯಾಚ್ಯೂನ ಮಾಡಿಸಿ ಅದನ್ನ ಊರು ತುಂಬ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ಅದನ್ನು ಪೂಜೆ ಮಾಡಿಸ್ಕೊಂಡ್ಬಂದು ಆ ಟ್ರೋಫಿ ಗೆದ್ದಂಥವ್ರಿಗೆ ಒಳ್ಳೆ ಆ ಡ್ಯಾನ್ಸಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಆಶೀರ್ವಾದ ಮಾಡಿ ಅದು ಟ್ರೋಫಿನ ಸ್ಟೇಜ್ ಮೇಲೆ ಅವ್ರು ಕೊಟ್ಟಿರೋದು ಉಂಟು. ಇನ್ನು ಇದೇ ರೀತಿ ಹಲವಾರು ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಸರ್. ನಮ್ಮೆಲ್ಲ ಸಪೋರ್ಟ್ ನಿಮ್ಗೆ ಸದಾಕಾಲ ಇರ್ತದೆ ಅಂತ ನಾವು ಹೇಳ್ತೀವಿ. ನಮ್ಮ ಕೈಲಾದಷ್ಟು ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಫ್ಯೂಚರ್ ಹೀಗೆ ಬೆಳೀತಾ ಇರಲಿ, ಒಳ್ಳೆ ಉತ್ತಮ ರೀತಿಯಲ್ಲಿ ಉತ್ತಮ ಮಟ್ಟಕ್ಕೆ ಏರಲಿ ಅಂತ ಎಲ್ಲರ ಪರವಾಗಿ ಆಶಿಸ್ತೀನಿ, ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆಯೇ ನಮ್ಮ ಯುವ ಪ್ರತಿಭೆ ಇವರು ಕೂಡ ಇನ್ನೂ ಹೆಚ್ಚು ಅವಕಾಶಗಳು ದೊರಕಿ ಇನ್ನೂ ಉತ್ತಮ ಅವಕಾಶಗಳು ಸಿಕ್ಕಿ ಇನ್ನೂ ಪ್ರತಿಭೆ ಇನ್ನೂ ಹೊರಗೆ ಹೊಮ್ಮಲಿ ಅಂತ ಆಸೆ ಪಡ್ತೀವಿ. ಹಾಗೆ ಸರ್ ತಮ್ಮ ಹೊಸ ಬಿಸ್ನೆಸ್ನ ಶುರು ಮಾಡಿದ್ದೀರಾ, ಉತ್ತಮ ರೀತಿಯಲ್ಲಿ ಭಗವಂತ ಯಾವಾಗ ನಿಮ್ಗೆ ಸಾಥ್ ಕೊಡ್ತಾನೆ, ಎಲ್ಲರ ಸಹಕಾರನೂ ಇರುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು ನೀಡಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡೋದು ತುಂಬ ದೊಡ್ಡ ಮಾತು ಈಗಿನ ಕಾಲದಲ್ಲಿ. ಬಟ್ ಅದನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಾನು ತುಂಬ ಕ್ಷೇತ್ರಗಳು ಹೇಳ್ತೀನಿ. ಹರ್ಷ ಸರ್ಗೆ ಮತ್ತು ಮೇಡಮ್ಗೂ ತುಂಬ ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ಸ್ ಸರ್. ವೇದಿಕೆ ಮೇಲೆ ಮನೋಜ್ ಸರ್, ನಿಮ್ಮದು ಜ್ಯುವೆಲರ್ಸ್ಗೆ ಆಲ್ ದ ಬೆಸ್ಟ್ ಸರ್. ನೀವು ಆರ್ಗನೈಸೇಷನ್ ಹೇಳ್ಬಿಟ್ಟು ಖುಷಿ ಆಗ್ತದೆ ಮೇಡಮ್. ದೀಪಾ ಮೇಡಮ್, ಗೀತಾ ಮೇಡಮ್, ಸಾರಿ, ನನಗೆ ತುಂಬ ಖುಷಿ ಆಗ್ತಾರೆ ನಿಮಗೆ ಕೇಳಿಬಿಟ್ಟು ನೋಡ್ಬಿಟ್ಟು. ಪ್ರಸನ್ನ ಮೇಡಮ್ ಮತ್ತು ನಂದಿನಿ ಮೇಡಮ್, ತುಂಬ ಖುಷಿ ಆಗ್ತದೆ. ನೀವು ಕೊಡ್ತಾ ಇರೋ ಎಂಕರೇಜ್ಮೆಂಟು ನಮಗೆ ಹೊಸಬ್ರಿಗೆ ಏನಾಗುತ್ತೆ ಅಂದರೆ ಒಂದು ಮುಂದೆ ಸ್ಫೂರ್ತಿ ಕೊಡುತ್ತೆ. ಸೊ ಅದಕ್ಕೆ ತುಂಬ ಖುಷಿ ಆಗ್ತಿದೆ. ನಂದು ಪ್ರೇಮಿ ಚಿತ್ರ ಏಪ್ರಿಲ್ 3ನೇ ತಾರೀಕು ಬಿಡುಗಡೆ ಆಗಿದೆ. ದಾವಣಗೆರೆಯಲ್ಲಿ ಅಶೋಕ ಥಿಯೇಟ್ರಲ್ಲಿ ಬರ್ತಾ ಇದೆ. ನಾನು ನಿಮ್ಮೂರೇ ನೋಡ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ, ಮೋಸ್ಟ್ಲಿ ಎಲ್ಲ ಗೊತ್ತಿರುತ್ತೆ. ಟಿ ಗಿರ್ಜಮ್ಮ ಅಂತ ಲೇಖಕಿ, ದಾವಣಗೆರೆಯಲ್ಲಿ ಹೆಸರುವಾಸಿ. ಅವ್ರ ಅಣ್ಣನ ಮಗ ಮೊಮ್ಮಗ. ಸೊ ಈ ಕುವೆಂಪು ಭವನ ನಮಗೆ ತುಂಬ ನೆಂಟಿದೆ. ಏನಕ್ಕೆ ಅಂದರೆ ಗಿರ್ಜಮ್ಮನವರು ಈ ಕುವೆಂಪು ಭವನ ಕಟ್ಸೋ ಟೈಮಲ್ಲಿ ತುಂಬ ಶ್ರಮ ಪಟ್ಟಿದ್ರು. ಅವರು ತುಂಬ ಫೋರ್ಸ್ ಮಾಡಿ ಕುವೆಂಪು ಭವನ ಆಗಬೇಕು ಅಂತ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ಸೊ ಅದು ಖುಷಿ ಆಗುತ್ತೆ. ನಮ್ಮ ಮೊದಲನೇ ಸಿನಿಮಾಗೆ ಇಲ್ಲಿ ನನಗೆ ಗೆಸ್ಟ್ ಆಗಿ ಕರೆದಿರೋದಕ್ಕೆ ಸರ್ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ಥ್ಯಾಂಕ್ಸ್.
ಪ್ರತಿಯೊಬ್ಬರು ರಾಜ ರಾಣಿಯರಂತೆ ಯೋಚಿಸಿ ಅವರ ಕುಟುಂಬಕ್ಕೆ ರಾಜ ರಾಣಿಯರೇ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಆಗಮಿಸಿದಂತಹ ಮನೋಜ್ ಸರ್ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಂದಿನಿ ಪ್ರೇಮಿ ಚಿತ್ರದ ನಾಯಕ ನಟ ನಮ್ಮೆಲ್ಲರ ಮುಂದಿನ ಹೀರೋ ಅಂತಾನೆ ಹೇಳ್ಬೋದು. ಇವರಿಗೂ ಕೂಡ ಈ ಧನ್ಯವಾದಗಳು. ಬೆಳ್ಳಿನಗರಿ ಸಾಂಸ್ಕೃತಿಕ ಸುಂದರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ತೋರ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಮನೋಜ್ ಸರ್ ಅವರಿಗೆ ನಮ್ಮ ಟೀಮ್ ವತಿಯಿಂದ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಅವರೆಲ್ಲ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಏನೇ ಆದ್ರೂ ಸರ್ವತ್ನ ಫೋನ್ ಮಾಡಿದ್ರೆ ಸರ್ ನಮ್ಗೆ ಈ ತರ ಗ್ರಾಮ ಬಯಸ್ತಾರ ಓಕೆ ಓಕೆ ಮಾಡಿ 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 ಅದು ಅವ್ರ ಉದಾಹರಣೆ ಕೂಡ. ಯಾಕಂದ್ರೆ ಅಂತ ವ್ಯಕ್ತಿಗಳು ನಮ್ಮ ದಾವಣಗೆರೆಯಲ್ಲಿ ಇದಾರಂದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರು ನೀವು ಏನೇ ಮಾಡಿ ನಾವು ಬೆನ್ನವಾಗಿರ್ತೀವಿ ಅಂತ ಹೇಳಿದಕ್ಕೋಸ್ಕರ ಮಾಡಿದ್ದಾರೆ, ಬೈದರೆ ಅವ್ರು ಮಾಡಿದಕ್ಕೋಸ್ಕರ ಈ ಕಾರ್ಯಕ್ರಮ ಮುಟ್ಕೊಂಡಿದ್ದೀನಿ. ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮನೋಜ್ ಸರ್ ಅಂತ ಕುಟುಂಬದವರಿಗೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ನಾನು ಪ್ರಸನ್ನ ಮೇಡಮ್ ಹತ್ರ ಹೋಗಿ ಕೇಳಿದಾಗ ಮೇಡಮ್ ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ, ನೀವು ಏನ್ ಮಾಡೋದು ಮೇಡಮ್ ಅಂತ ಹೇಳಿದಾಗ ಇಲ್ಲ ಸರ್ ಮಾಡಿ ನಿಮ್ಗೆ ಏನ್ ಬೇಕಾದ್ರೂ ಸಪೋರ್ಟ್ ನಾವು ಮಾಡ್ತೀನಿ ಅಂತ ಹೇಳಿದಾಗ ನಾವು ಅದಕ್ಕೋಸ್ಕರ ಅವ್ರನ್ನ ನಾವು ಫ್ಯಾಮಿಲಿ ಇಬ್ಬರು ಹೋಗ್ಬಿಟ್ಟು ಮಾತಾಡಿದ್ವಿ. ಮಾತಾಡಿದಾಗ ಅವ್ರು ಖುಷಿ ಪಟ್ಬಿಟ್ಟು ಒಳ್ಳೆ ಕಾರ್ಯಕ್ರಮ ಸರ್ ಮಾಡಿ ನೀವು ನಾವು ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಆಗಿರಪ್ಪ ಬರೀ ಫೋನಲ್ಲೇ ಪಾಪ ಅವ್ರು ನಾನು ಯಾವಾಗ ಮೀಟ್ ಮಾಡಲೇ ನಾವು ಬ್ಯಾಡಿಗೆ ಹೋಗ್ಬಿಟ್ಟು ಬರೀ ಫೋನಲ್ಲೇ ಹೇಳಿದಾಗ ಅದು ದೊಡ್ಡ ಗುಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೀತಾ ಮೇಡಮ್ ಅವ್ರಿಗೆ ಒಂದೇ ಒಂದು ಫೋನ್ ಮಾಡಿರುತ್ತೆ, ಮೇಡಮ್ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಜಡ್ಜ್ ಆಗಿ ಬರ್ಬೇಕಂತ ಹೇಳಿದಾಗ ಆಯ್ತು ಸರ್ ಖಂಡಿತ ಬರ್ತೀನಿ ಸರ್ ಅಂತ ಹೇಳಿದಾಗ ಬಹಳ ಖುಷಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದ ನಾನು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಯುವ ನಾಯಕ ಅದ್ವಿಕ್ ಅದು ನಿನ್ನೆ ಹೋಗಿ ಒಂದು ಹಾಫ್ ಅನ್ ಅವರ್ ಅವ್ರ ಮಮ್ಮಿ ಹತ್ರ ಪಪ್ಪನ ಹತ್ರ ಮಾತಾಡ್ಕೊಂಡು ಆಮೇಲೆ ಅದಾದ ನಂತರ ಅವ್ರು ಬಂದ್ಮೇಲೆ ಆಮೇಲೆ ಮಾತಾಡಿದ್ವಿ. ಸರ್ ಈಗ ಪ್ರಮೋಷನ್ ಬೇಕಾಗಿತ್ತು, ಏನೋ ನಮ್ದು ಒಂದು ಕಾರ್ಯಕ್ರಮ ಇದೆ, ದಯವಿಟ್ಟು ಬನ್ನಿ ನೋಡೋಣ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಮೋಷನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಬನ್ನಿ ಅಂತ ಹೇಳಿದಾಗ ಅವರು ಬೈದ್ದಾರೆ. ಅವ್ರಿಗೂ ಕೂಡ ಅವ್ರ ತಂದೆ ತಾಯಿ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಸುಮಾರು 4-5 ವರ್ಷದಿಂದ ನಂದಿನಿ ಮೇಡಮ್ ಅವರು ಯಾವುದೇ ನಾವು ಒಂದು ವಿಕಲಚೇತನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ವಿಕಲಚೇತನರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ. ವರ್ಷ ಅಕ್ಟೋಬರ್ ಡಿಸೆಂಬರ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ ಪ್ರತಿಯೊಂದು ವರ್ಷ ಮಾಡ್ತಾ